ಹೊಳಲ್ಕೆರೆ ಪಟ್ಟಣದ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯ ಹೊಳಲ್ಕೆರೆಯಲ್ಲಿ ಜಗಜ್ಯೋತಿ ಬಸವೇಶ್ವರರ ಜಯಂತಿಯನ್ನು ಆಚರಿಸಲಾಯಿತು. ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪ ಪುಷ್ಪಾರ್ಚನೆ ಮಾಡಿದರು. ತಾಲೂಕಾ ದಂಡಾಧಿಕಾರಿಗಳು ಬಿಬಿ ಫಾತಿಮಾ ಅವರು ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಿಜಯ ಸಿಂಹ ಕಾಟ್ರುತ್, ಪುರಸಭೆ ಉಪಾಧ್ಯಕ್ಷರಾದ HR ನಾಗರತ್ನ ವೇದಮೂರ್ತಿ, BCM ವಿಸ್ತರಣಾಧಿಕಾರಿ ಪ್ರದೀಪ್ ಕುಮಾರ್, ತಾಲೂಕಾ ವೈದ್ಯಾಧಿಕಾರಿಯಾದ ಶ್ರೀಮತಿ ರೇಖಾ, ಪುರಸಭೆ ಮುಖ್ಯ ಅಧಿಕಾರಿಗಳಾದ ರೇಣುಕಾ ದೇಸಾಯಿ ಹಾಗೂ ಸಮಾಜದ ಮುಖಂಡರುಗಳು ಹಾಗೂ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಮಾಜದ ಅಧ್ಯಕ್ಷರು ಪ್ರಭಾಕರ್ ಭಾಗಿಯಾಗಿದ್ದರು. ವರದಿ ನಾಗರಾಜ್ ಕೆ. 192 ವರ್ಷಗಳಿಂದ ಕೂಡ ಬಸವಣ್ಣವರ ವಚನಗಳನ್ನು ಪ್ರತಿನಿತ್ಯ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಹೇಳ್ತಕ್ಕಂಥ ಕೆಲಸ ಮಾಡ್ತೀವಿ. ಆದರೆ ನಮ್ಮ ಆತ್ಮಕ್ಕೆ ನಾವು ತಿಳ್ಕೊಳ್ಬೇಕಾಗಿದ್ದು ಏನಂದರೆ, ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಚನಗಳು, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರು ಯಾವ ಉದ್ದೇಶ ಇಟ್ಕೊಂಡು ಲಕ್ಷಾಂತರ ಸಾವಿರಾರು ವಚನಗಳನ್ನು ಬರೆದು ಸಮಾಜಕ್ಕೆ ಎತ್ತುವಂಥ ಕೆಲಸ ಮಾಡಿದ್ರಲ್ಲ, ನಾವು ಇಷ್ಟರ ಮಟ್ಟಿಗೆ ಅವನ್ನ ಅಳವಡಿಸ್ಕೊಂಡಿದ್ದೀವಿ. ಎಲ್ಲ ಸಂದರ್ಭದಲ್ಲಿ ಬಸವಣ್ಣ ವಚನಗಳನ್ನು ನಾವು ಬಾಯಲ್ಲಿ ಪಠಣ ಮಾಡ್ತೀವಿ. ಅಂತರಂಗದಲ್ಲಿ ಏನಿದೆ ಅಂತ ನಾವು ಆಲೋಚನೆ ಮಾಡಿದ್ವ? ನಾವು ಯಾರಾದ್ರೂ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ವ? ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ನಾವೆಲ್ಲರೂ ಭಾಷೆಯಲ್ಲಿ ಮಾತಾಡ್ತೀವಿ. ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ? ಸುಮಾರು 50-60 ವರ್ಷಗಳ ಕೆಳಗಡೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಕೆಂಗಲ್ ಹನುಮಂತಯ್ಯನವರು ಶಾಸನ ಬರೀತಕ್ಕಂಥ ಒಂದು ಸಂಸ್ಥೆಗೆ ಯಾವ ಹೆಸರನ್ನೂ ಬರಲಿಲ್ಲ. ಕಾಯಕವೇ ಕೈಲಾಸ ಅಂತ 6.5 ಕೋಟಿ ಜನರು ನೋಡುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಎಷ್ಟು ಮಟ್ಟಿಗೆ ಕಾಯಕಗಳು ನಡೀತಾ ಇದ್ದಾವೆ? ಸರ್ಕಾರ ಎಷ್ಟರ ಮಟ್ಟಿಗೆ ಕಾಯಕದ ಕಡೆಗೆ ಗಮನ ಹರಿಸಿದೆ? ಯಾವ ಸರ್ಕಾರ ಸಾರ್ವಜನಿಕರ ಬದುಕನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಅವ್ರ ಬದುಕನ್ನ ಅವ್ರು ಮಾಡ್ಕೊಳ್ಳಂತ ಕೆಲಸ ಯಾವ ಸಮಾಜ ಮಾಡಿದೆ? ಯಾವ ಸರ್ಕಾರ ಮಾಡಿದೆ? ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವೆಲ್ಲ ರೈತಾಪಿ ಜನ. ಬಸವಣ್ಣವರು ಕಾಯಕವೇ ಕೈಲಾಸ ಅಂತ. ನಿಮ್ಗೊಬ್ಬ ಕೂಲಿ ಮನುಷ್ಯ ಸಿಗ್ತಾರ? ಯಾವ ಉದ್ದೇಶಕ್ಕಾಯ್ತು? ಸರ್ಕಾರ ನಡ್ಕೊಂಡು ಬಂದಂಥ ರೀತಿ ಮೇಲೆ ಸಾರ್ವಜನಿಕರು ಅದರ ಪ್ರಭಾವಕ್ಕೊಳಗಾಗಿ ರೈತರ ಬದುಕು ಇವತ್ತು ಬಹಳಷ್ಟು ಕಷ್ಟದ ಪರಿಸ್ಥಿತಿನಲ್ಲಿದೆ. ಅಂತ ಒಂದು ಕಾಯಕ ನಾವೆಲ್ಲರೂ ಕೂಡ ಮರ್ತಿದ್ದೀವಿ, ಸಮಾಜ ಮರ್ತಿದ್ದೀವಿ. ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಾಯಕ ನಮ್ಮ ಜೀವನ, ಕಾಯಕ ನಮ್ಮ ಬದುಕು. ಕಾಯಕದ ಕಡೆ ಗಮನ ಹರಿಸ್ತಕ್ಕಂಥ ಕೆಲಸ ನಾವ್ಯಾರು ಕೂಡ ಮಾಡ್ತಾ ಇದ್ದೀವಿ. ಇಂಥ ಅನೇಕ ಸಾವಿರಾರು ವಚನಗಳನ್ನು ಪುಣ್ಯಾತ್ಮ ಬರೆದು ಇವತ್ತು ಜಗತ್ತಿಗೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥದ್ದು. ನಾನು ಸುಮಾರು 2 ಸಾರಿ ಲಂಡನ್ಗೆ ಹೋಗಿದ್ದೇನೆ. ಅದ್ಭುತವಾದಂಥ ಒಂದು ಪ್ರತಿಭೆಯನ್ನು ಕೂಡ ಅಲ್ಲಿಟ್ಟಿದ್ದಾರೆ. ವಿಶ್ವ ನಾಯಕ, ಅದೇ ಕರ್ನಾಟಕಕ್ಕೆ ಸಾಂಸ್ಕೃತಿಕ ನಾಯಕ ಅಲ್ಲ, ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ. ಇವತ್ತು ಅಂತ ಅವರ ನಡೆ ನುಡಿ, ಅವ್ರ ಬಗ್ಗೆ ನಾವೆಲ್ಲ ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಕೆಲಸ ನಡೀಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಏನು ತೀರ್ಮಾನ ಮಾಡಿದ್ದೀರಾ 17ನೇ ತಾರೀಕು ಮಾಡಬೇಕಂತ, ಅದು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸಮಾಜ ಒಂದು ಕಡೆ ಬರಬೇಕು. ವೀರ ಸೇವೆ ಲಿಂಗಾಯತ ಅಂತಕ್ಕಂಥ ಸಮಾಜ ಒಂದಾಗಬೇಕು, ಒಂದು ಕಡೆ ಬರಬೇಕು.
ಹೇಳ್ತೀರ, ಅದಕ್ಕಿಂತ ಪೂರ್ವದಲ್ಲಿ ಅವನು ತೆಗೆದು ಬಚ್ಚಿಟ್ಟಿರ್ತಕ್ಕಂಥ ಮಾನ್ಯ ಮಾಡ್ಕೊಂಡಿದ್ದೀವಿ. ಎಲ್ಲ ಬಚ್ಚಿಟ್ಟಿದ್ದನ್ನ, ಎಲ್ಲ ದಾಂಡ ತಿಪ್ಪಿಗೆ ಹಾಕಿದ್ದನ್ನ ತೆಗೆದುಕೊಂಡು ಬಂದು ಇವತ್ತು ಸಮಾಜಕ್ಕೆ ಬಂದಿರ್ತಕ್ಕಂಥ ಸಾವಿರಾರು ವಚನಗಳು ಅದು ಗೊತ್ತಿದೆಯಾ? ಎಲ್ಲ ಕಲಬುರ್ಗಿ ಅವರೊಬ್ಬರೇ ಅಲ್ಲ, ಕಲಬುರ್ಗಿ ಅವ್ರು ಏನ್ ಮಾಡಿದ್ರು? ಇವತ್ತು ಅವ್ರಿಗೆ ಪತ್ತೆ ಆಯ್ತಾ? ಇಂಥ ಸಾಂಸ್ಕೃತಿಕವಾದಂಥ ನಾಯಕರ ವಚನಗಳನ್ನ ಅವ್ರು ಬಂದಂಥ ನಡವಳಿಕೆಗಳನ್ನು ತಿಳಿಸ್ತಕ್ಕಂಥ ಕಲಬುರ್ಗಿ ಅವ್ರನ್ನ ಇವತ್ತು ಮರ್ಡರ್ ಮಾಡಿದ್ರು. ಇವತ್ತುವರೆಗೂ ಪತ್ತೆ ಹಚ್ಚಲಿಕ್ಕೆ ಯಾವ ಸರ್ಕಾರದ ಕೈಲಾಗಿಲ್ಲ. ಎಲ್ಲ ಕೂಡ ನಮ್ಗೆ ಗೊತ್ತಿದೆ. ಆದರೆ ನಾವು ಅಳವಡಿಸ್ಕೋಬೇಕಾಗಿದ್ದು ಏನಂದರೆ, ಇವು ನಾರವ, ಇವು ನಾರವ, ಇವು ನಾರವ, ಇವು ನಮ್ಮವ, ಇವು ನಮ್ಮವ, ನಮ್ಮವ ಅಂತ ಬಾಯಲ್ಲಿ ಮಾತ್ರ ಮಾತಾಡ್ತಕ್ಕಂಥದ್ದಲ್ಲ, ಅದು ರೂಢಿಯೊಳಗೆ ಬರ್ತಕ್ಕಂಥ ಕೆಲಸ ನಾವೆಲ್ಲ ಕೂಡ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನೀವೇನು ದೊಡ್ಡ ಸಮಾಜ ಕರ್ನಾಟಕ, ಬರೀ ಹೊಳಲ್ಕೆರೆ ತಾಲೂಕು ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ, ಬೇರೆಯವರಿಗೆ ತೊಂದರೆ ಕೊಡದಂಥ, ತನ್ನ ಬದುಕನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಮಾಜ ಅದು ವೀರಶೈವ ಸಮಾಜ, ಲಿಂಗಾಯತ ಸಮಾಜ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆ ಸಮಾಜಕ್ಕೆ ಶಕ್ತಿ ಕೊಡುವಂಥದ್ದೇನು ಬೇಕಾಗಿಲ್ಲ. ಆ ಸಮಾಜದಿಂದ ಎಲ್ಲ ಸಮಾಜದಲ್ಲಿ ಶಕ್ತಿ ಕೊಡತಕ್ಕಂಥ ಶಕ್ತಿ ಆ ಸಮಾಜಕ್ಕಿದೆ. ಇನ್ನು ನಮ್ಮ ವೇದಮೂರ್ತಿ ಹೇಳಿದಾಗೆ, ನೀವು ಯಾವುದಾದ್ರು ಒಳ್ಳೆಯ ಜಾಗವನ್ನು ಗುರುತು ಮಾಡಿದ್ರೆ ಅದು ಬೇಕಾದಂಥ ಸಂಪನ್ಮೂಲಗಳನ್ನು ಕೊಡ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೆ ಅವಕಾಶ ಇದೆ. ಆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ನಮಗೆ ನಮ್ಮದು ದೇವಸ್ಥಾನ, ನಾವೊಂದು ದೇವಸ್ಥಾನ ಕಟ್ಟಿದ್ದೀವಿ ನಮ್ಮ ದೇವ್ರದ್ದು. ಆದರೂ ಕೂಡ ಈ ಕಾರ್ಯಕ್ರಮ ಭಾಳ ಮಹತ್ವಪೂರ್ವವಾದಂಥ ಕಾರ್ಯಕ್ರಮ ಅಂತೇಳಿ ನಾನು ಬಂದಿದ್ದೀನಿ.